ಪಂಚೆ, ಅಮ್ಮ ಒಂದು ಸೀರೆ, ಒಂದು ಎಲ್ಲ ಸೇರಿ ಬಟ್ಟೆ ಅಂಗಡಿಯಲ್ಲಿ ಅವ್ರು ತಂದಿರ್ತಕ್ಕಂಥದ್ದು 600 ರೂಪಾಯಿ. ಕಾಲು ಡಬಲ್ಲು ಬಟ್ಟೆ, ಕೆಂಪು ಮತ್ತು ಸಣ್ಣ ಬುದ್ಧಿ ಪಂಚೆ, ಆಮೇಲೆ ಎಲ್ಲ ಸೇರಿ ಆಗೈತಿ. ಸೀರೆ ಅಮ್ಮ ಒಂದು ಒಳ್ಳೆ ಸೀರೆ. ಅಮ್ಮ ದೇವರಿಗೆ ನೀರಿಗೆ ಬಟ್ಟೆ ಎಲ್ಲ ಕಡೆ 3 ತರದ ಕೇಸರಿ, ಬಿಳಿ, ಕೆಂಪು ನೀರಿಗೆ ಬಟ್ಟೆ ತಂದು ಅದನ್ನ ಎಲ್ಲ ಜೂಲದ ತರ ಹೊಲಿಸಿದ್ದು ಮತ್ತು ಬಟ್ಟೆ ಸೇರಿ 7,550 ರೂಪಾಯಿ ಶ್ರೀಲಂಕ ಹೊಲಿಸಿದ್ದು. ಬಟ್ಟೆ ತಗೊಂಡು ಅಲ್ಲೇ ಶ್ರೀಲಂಕ ಹೊಲಿಸಿದ್ದು. ಆಮೇಲೆ ಇದಕ್ಕೆ ತೇರಿಗೆ ಮಿಂಚಿಂದು ಒಂದು ಪೇಪರ್ ಇದು ತಂತು ಸೈಡ್ ಇದು ಕಟ್ಟು ಓಪನ್ ಹಂಗೆ ರೀತಿ ಮಿಂಚಿಂದ ಒಂದು ಪಿಡಿ ಯಾವ್ದೋ ಒಂದು ವಾಲ್ ತರ ಅದು ಕಟ್ಟಿದ್ದಕ್ಕೆ 1,340 ರೂಪಾಯಿ. ಅದು ತರಕ್ ಹೋಗಿ ಖರ್ಚು. ಅವ್ರು 7 ದಿಢೀರ್ನ ಬೈಕ್ ತಂದು ಹೋದ್ರು, ಅದು ಪೆಟ್ರೋಲ್ ಹಾಕ್ಸಿದ್ದು ಅದು ಬಟ್ಟೆ ತಂದು 1,340 ರೂಪಾಯಿ ಖರ್ಚು ಬರುತ್ತೆ. ಒಂದು ಸ್ಟೆಪ್ಲೈಸರ್ ಬೇಕು ಅಂತ ಆಗ್ತದ ಹೊಡಿಯಾಕೆ, ಅದನ್ನೆಲ್ಲ ಇದು ಮಾಡಿಬೇಕಂತ ಒಂದು 90 ರೂಪಾಯಿ ತಗೊಂಡೈತಿ. ಆಮೇಲೆ ಪಾರ್ಕಿಂಗ್ ಬ್ಯಾನರ್ ಮಾಡಿಸಿದ್ವಿ, ಗಾಡಿಗಳು ಅಲ್ಲೇ ನಿಲ್ಬೋದು ಅಂತ ಹೇಳಿ ಒಂದು 5 ಬ್ಯಾನರ್ ಮಾಡಿಸಿ ಅಲ್ಲೇ ಕಟ್ಟಿದ್ವಿ. ಅದಕ್ಕೆ ಸ್ವಗಚ್ಚಾಗ ಒಂದು 500 ರೂಪಾಯಿ ಖರ್ಚು ಬರ್ತದ್ದು. ಆಮೇಲೆ ಈಗ ಮಾರಮ್ಮನ ಕಾರ್ಯಕ್ರಮ ಹೆಡಿಗೆ ಜಾತ್ರೆ ಶುರುವಾಯಿತು. ಮಾರಮ್ಮನ ಹೆಡಿಗೆ ಜಾತ್ರೆ ಸಂತಿ ಹೂವು 3 ಇದು ಹೂವಿನ ಮಾಲೆ ತಂದಿವಿ, ಬಿಡಿ ಹೂ ತಂದಿವಿ, ವಿಳೆದೆಲೆ, ಕುಂಭ, ಪೂಜಾ ಸಾಮಗ್ರಿಗಳು, ಗಡ್ಲಾಡಿ, ಮುಡ್ಲಾಡಿ, ಉಬ್ಬತ್ತಿ, ಕರುಪುರ, ಬಳೆ, ಕರವಸ್ತ್ರ, ವಿಭೂತಿ, ಉತ್ತುತ್ತಿ, ಸಕ್ರಿ ಸೇರಿ 5 ತರದ ಬಾಳೆಹಣ್ಣು, 5 ತರದ ಹಣ್ಣುಗಳು, 5 ತರದ ಹಣ್ಣುಗಳು ಮತ್ತು ಒಂದು 2 ಡಜನ್ ಬಾಳೆಹಣ್ಣು ಸೇರಿ 3,670 ರೂಪಾಯಿ ಆಯ್ತದೆ. ಆಮೇಲೆ ದ್ರಾಕ್ಷಿ ಬೇಕು ಅಂತ ಅಂದ್ರು. ಆಮೇಲೆ ಹಿತ್ತಾಳಿ ಚೆಂಬು ಬೇಕು ಅಂದ್ರು ಪೂಜಾರು. ಹಿತ್ತಾಳಿ ಚೆಂಬು ದ್ರಾಕ್ಷಿ ಬಿಟ್ಕೊಂಡಿತ್ತು, ಅದನ್ನ ಸೇರ್ಬಿಟ್ಟು 1,600 ರೂಪಾಯಿ ಮತ್ತು ಅದೇ ಟೈಮಲ್ಲಿ. ಆಮೇಲೆ ಒಂದು 2 ಹುಡಿ ಕಾಣಿಕೆ ಹಾಕಿತ್ತು 200 ರೂಪಾಯಿ. ಆಮೇಲೆ ಪೂಜಾರಿ ಕಾಣಿಕೆ ಕೊಟ್ಟಿರೋದು ಅವತ್ತಿನ ದಿವಸ ಪಟ್ಟಿನ ಹೆಡಿ ಜಾತಿ 1,000 ರೂಪಾಯಿ ಕೊಡ್ತು. ಆಮೇಲೆ ಹೆಡಿ ಜಾತಿ ಮಾಡಿದ ದಿವಸ ಎಲ್ಲ ಜನ ಸ್ವಲ್ಪ ಎಲ್ಲ ಖರ್ಚಾಗ್ಲಿ ಹಾಗೆ ಅಂತ ಹೇಳಿ ಎಲ್ಲ ಒಂದು ಜನ ಸೇರ್ತಿದ್ರು. ರಾತ್ರಿ ಅಲ್ಲಿಗೆ ಅವೆಲ್ಲ ಒಟ್ಟಾರೆ 2,400 ರೂಪಾಯಿ ಬರುತ್ತೆ ಹೆಡಿ ಜಾತಿ ಮಾಡಿ. ಆಮೇಲೆ ರಾಮ ದೇವಸ್ಥಾನದಲ್ಲಿ ಹೋಮ ಹಾಕ್ಸಾಕ ಅಂತ ಹೇಳಿ ಒಂದು ತೀರ್ಮಾನ ಆಯ್ತು. ಅದು ಎಲ್ಲ ಪಾಪದ ಮುಂಚೆ ಅದ್ರ ಖರ್ಚು ಹಿಂಗೈತಿ. ಹೋಮದ ಸಂತೆ ಹಿಂಗೈತಿ. ಹೂವಿನ ಮಾಲೆ ತಂತು ಒಂದು ದೊಡ್ಡದಾದ್ರೆ ರಾಮದೇವರಿಗೆ. ಆಮೇಲೆ ಸಣ್ಣ ಹೂವಿನ ಮಾಲೆ ಎಲ್ಲ ದೇವ್ರಿಗೆ ತಂತು. 4 ತರದ ವಸ್ತ್ರ ತಂದ್ವಿ. ಆ ಹೂವಿನ ಮಾಲೆ ಇವೆಲ್ಲ ಸೇರಿ ಒಂದು 800 ರೂಪಾಯಿ ಇತ್ತು. 9 ತರದ ವಸ್ತ್ರ 180 ರೂಪಾಯಿ ಇತ್ತು. ತೆಂಗಿನಕಾಯಿ 12 ದೊಡ್ಡ ಮನೆಯಲ್ಲಿ 360 ರೂಪಾಯಿ ಇತ್ತು. ನವಧಾನ್ಯ 300 ರೂಪಾಯಿ ಇತ್ತು. ತುಪ್ಪ 600 ರೂಪಾಯಿ ಬೇಕಾಯಿತು. ಜೇನುತುಪ್ಪ 80 ರೂಪಾಯಿ. ಕರಿ ಎಳ್ಳು 70 ರೂಪಾಯಿ. ಅರಿಶಿನ, ಕುಂಕುಮ, ಕರ್ಪೂರ, ಊದುಬತ್ತಿ ಸೇರಿ 130 ರೂಪಾಯಿ. ಪಟಾಕಿ ತಂದಿತ್ತು 2 ಬಾಕ್ಸ್. ಆಮೇಲೆ ಒಂದು ಸರ ಮತ್ತು ಒಂದು ಗರ್ನಲ ಸೇರಿ 500 ರೂಪಾಯಿ. ಇದು ರಾಮ ದೇವಸ್ಥಾನ ಸಂಬಂಧಪಟ್ಟಂತೆ. ಪಂಚೆ ಮತ್ತು ಟವಲ್, ಅದು ಪೂಜೆ ಕುಂದ್ರಾಕಂತೆ ಹೊಸ ಪಂಚೆ ಹೊಸ ಟವಲ್ ಬೇಕಂತ ಹೇಳಿದ್ರು, ಅದಕ್ಕೊಂದು 300 ರೂಪಾಯಿ. ಅವಲಕ್ಕಿ ಮತ್ತು ಬೆಲ್ಲ ಸೇರಿ 140 ರೂಪಾಯಿ. ತೊಗರಿಬೇಳೆ, ರವಿ, ಪೂಜೆ ಗಿಡಕ್ಕೆ ಮೊಸರಿನ ಪ್ಯಾಕೆಟು, 5 ಎಳೆ ಹಾರ ಹತ್ತಿದ್ದು ಸೇರ್ಬಿಟ್ಟು 80 ರೂಪಾಯಿ. ಮೊಸರಿನ ಪ್ಯಾಕೆಟ್ ಮತ್ತೆ ತೊಗರಿಬೇಳೆ ರವಿ ಸೇರಿ 180 ರೂಪಾಯಿ. ಮೊಸರಿನ ಪ್ಯಾಕೆಟು ಎಳೆ ಹಾರ ಹತ್ತಿ ಸೇರಿ 80 ರೂಪಾಯಿ. ವಿಳೆದೆಲೆ, ಅಡಿಕೆ ಸೇರಿ 150 ರೂಪಾಯಿ. ಅದನ್ನೆಲ್ಲ ತರಕ್ ಹೋದಂತ ಪೆಟ್ರೋಲು ಇತ್ಯಾದಿ ಅದು 400 ರೂಪಾಯಿ. ಆಮೇಲೆ ಹೋಮದ ಕಟ್ಟಿಗೆ ತಂದವರಿಗೆ ಒಂದು 100 ರೂಪಾಯಿ. ಹೋಮ ಕಟ್ಟಿಗೆ ತಂದವರಿಗೆ ಒಂದು ಪೂಜೆ ನಡೆಯೋ ಟೈಮಲ್ಲಿ ಕಾಣಿಕೆ 6 ಜನ ಭಟ್ರಿಗೆ 600 ರೂಪಾಯಿ. 5 ತರದ ಹಣ್ಣುಗಳು ಮತ್ತು ಬಾಳೆಹಣ್ಣು ಇಟ್ಟಿರ್ತಕ್ಕಂಥ 190 ರೂಪಾಯಿ. ಚಂದ್ರಗುತ್ತಿ ಭಟ್ಟಿಗೆ ಆ ಪೂಜೆ ಸಲುವಾಗಿ 6 ಜನ ಭಟ್ರಿಗೆ ಕೊಟ್ಟದ್ದು 12,000 ರೂಪಾಯಿ. ಇದು ಮಾರಿ ದೇವಸ್ಥಾನದ ರಾಮ ದೇವಸ್ಥಾನದ ಹೋಮ ಹಾಕ್ಸಿದ್ದು. ಆಮೇಲೆ ಅಂಕಿಗೆ ಹಾಕಕ್ ಬಂದ್ವಿ. ಈಗ ಅದೆಲ್ಲ ಹೋಮ ಆಯ್ತು. ಅಂಕಿ ಹಾಕಿದ್ರೆ ಜಾತ್ರೆ ಸಂತಿ ಬಂದ್ವಿ. ಆಮೇಲೆ ಅಂಕಿ ಹಾಕಕ್ಕೆ ಬಿಡಿ ಹೂವು, ಹೂವಿನ ಮಾಲೆ. ಅವತ್ತು ಅಂಕಿ ಹಾಕಿದ್ರೆ ಸಹ
1,000 ರೂಪಾಯಿ ಕೊಟ್ಟೈತಿ ಅಡಿಗೆ ಹೊಡೆಯಕ್ಕೆ. ಇದಾಗೈತೆ ಅಂತ ಬೆಳ್ಳಿ ಬಂಗಾರ ಎಲ್ಲ ಬಳಸಿ ಮೂರ್ತಿನ ಸರಿ ಮಾಡಿಸಿ ಸೇರಿ 7,500 ರೂಪಾಯಿ ಆಗೈತೆ. ಆಮೇಲೆ ಹುಣಸಿನ ಬುಟ್ಟಿ 2 750 ರೂಪಾಯಿ, ಚೌಕದ ಬುಟ್ಟಿ 2 650 ರೂಪಾಯಿ, ಮರ 5 370 ರೂಪಾಯಿ, ಕೆರಸಿ 4 660 ರೂಪಾಯಿ, ಚಾಪೆ 3 600 ರೂಪಾಯಿ, ನಿಟ್ಟಕ್ಕಿ ಚಿಬಲ 6 750 ರೂಪಾಯಿ, ಕುಂಭ ಮತ್ತು ಹಣಿಕೆ ಕುಂಭ 5 ಹಣಿಕೆ 5 ಸೇರಿ 650 ರೂಪಾಯಿ.